ಹನಿಮೂನ್ ವೇಳೆ ಗಂಡನನ್ನೇ ಕೊಂದಿದ್ದ ಪತ್ನಿಯ ಬಂಧನವಾಗಿದೆ. ಪತಿಯನ್ನ ಕೊಂದು ನಾಪತ್ತೆಯಾಗಿದ್ದದ್ದು ಪತ್ನಿ. ಆನಂತರ ಇದೀಗ ಅರೆಸ್ಟ್ ಆಗಿರೋದು. ಹನಿಮೂನ್ಗೆ ಹೋಗಿದ್ದ ಮಧ್ಯಪ್ರದೇಶ ಮೂಲದ ದಂಪತಿ ಇವರು. ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ದಂಪತಿ ಹೋಗಿದ್ರು. ಆದರೆ ಹನಿಮೂನ್ಗೆ ಹೋಗಿದ್ದಂಥ ವೇಳೆಯಲ್ಲಿ ಗಂಡನನ್ನೇ ಹೆಂಡತಿ ಕೊಂದುಬಿಟ್ಟಿದ್ದಾಳೆ ಅಂತ ಆರೋಪ ಇದೆ. ಈಗ ಹನಿಮೂನ್ಗೆ ಹೋದ ವೇಳೆ ಕಾಣೆಯಾಗಿದ್ದರು ಈ ದಂಪತಿ. ಎಲ್ಲಿ ಹೋದರು ಅಂತಲೇ ಗೊತ್ತಿಲ್ಲ. 2 ದಿನ ಆದಮೇಲೆ ಪತಿ ರಾಜಾ ರಘುವಂಶಿ ಡೆಡ್ ಬಾಡಿ ರೂಪದಲ್ಲಿ ಸಿಗ್ತಾರೆ. 2 ದಿನ ಆಗಿರುತ್ತೆ. ಗಂಡನ ಅಥವಾ ರಾಜಾ ರಘುವಂಶಿ ಶವವಾಗಿ ಪತ್ತೆಯಾಗುತ್ತೆ ಅವರ ಒಂದು ಬಾಡಿ. ಹನಿಮೂನ್ಗೆ ಹೋಗಿದ್ದಂಥ ವೇಳೆ ಪತಿಯನ್ನು ಕಮರಿಗೆ ತಳ್ಳಿ ಕೊಲೆ ಮಾಡಿದ್ದದ್ದು. ಪತಿ ಕೊಲೆಗೆ 3 ನೇಮಿಸಿಕೊಂಡಿದ್ದು ಇದೇ ಪತ್ನಿ ಸೋನಂ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಹೇಳಿ ಪತಿಯನ್ನು ಕೊಲೆ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪತಿಯನ್ನು ಕೊಲ್ಲಬೇಕು ಅಂತಾನೆ ಹನಿಮೂನ್ಗೆ ಟ್ರಿಪ್ಗೆ ಪ್ಲಾನ್ ಮಾಡಿಕೊಂಡಿದ್ದಳು ಈ ಪತ್ನಿ ಅಂತ. ಪತ್ನಿ ಸೋನಂ ಸೇರಿ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಗಾಜಿಪುರದಲ್ಲಿ ಆರೋಪಿಗಳ ಬಂಧನ ಆಗಿದೆ.